ಸಮಾಜ ತನ್ನೇ ಆದ ಸ್ವಾಮಿತ್ವದೊಂದಿಗೆ ರೈತ ಪರ ಕೆಲಸ ಮಾಡುವಂಥ ಒಂದು ಸರ್ಕಾರೇತರ ಸಂಸ್ಥೆ. ಈ ಸಂಸ್ಥೆ ಕೃಷಿ ಇಲಾಖೆಯೊಂದಿಗೆ ಟೈಅಪ್ ಆಗಿ ಸರ್ಕಾರದಿಂದ ರೈತರಿಗೆ ಬರುವಂಥ ಯೋಜನೆಗಳನ್ನು ರೈತರಿಗೆ ಮಾಹಿತಿ ಕೊಡುವಂಥ ಕೆಲಸ ಮಾತ್ರ ಈ ಸಂಸ್ಥೆ ಮಾಡ್ತದೆ. ಇದು ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಸ್ಥೆ ಇದೆ. ಈಗ ತಾಲೂಕುವಾರು ಸಂಸ್ಥೆಗಳಾಗಿವೆ. ಅದೇ ರೀತಿ ಗಂಗಾವತಿ ತಾಲೂಕು ಒಟ್ಟಾರಿದ್ದು ಈಗ ಕಾರಟಗಿ, ಕನಕಗಿರಿ ಮತ್ತು ಗಂಗಾವತಿ ಅಂತ 3 ವಿಭಾಗ ಮಾಡಿ ಅಲ್ಲಲ್ಲಿರುವಂಥ ಅಜೀವ ಸದಸ್ಯರನ್ನು, ಅದು ರೈತರನ್ನು ಚುನಾವಣೆಯ ಮತದಾರನಾಗಿ ಮಾಡಿ ಈಗಾಗಲೇ ಚುನಾವಣೆ ಪ್ರಾರಂಭವಾಗಿ ಇವತ್ತು ಕೊನೆಯ ದಿನ ನಾಮಪತ್ರ ಸಲ್ಲಿಸಿ ಕೊನೆಯ ದಿನ. ಈ ನಿಟ್ಟಿನಲ್ಲಿ ನಮ್ಮ ಗಂಗಾವತಿ ತಾಲೂಕು ಕೃಷಿ ಸಮಾಜ ಇವತ್ತು 152 ಮತಗಳಿಂದ ಮತದಾರ ಪಟ್ಟಿಯನ್ನು ತಯಾರಿಸಿ ಮಾಡಿ ಇವತ್ತು ಚುನಾವಣೆ ಘೋಷಣೆ ಮಾಡಿದೆ. ಇವತ್ತು 30/11/2024 ಪ್ರಾರಂಭದ ನಾಮಪತ್ರ ಸಲ್ಲಿಸುವ ಕೆಲಸ ಇವತ್ತು ಕೊನೆಯ ದಿನ ಆಗಿದ್ದು, ಇವತ್ತು ಈಗಾಗಲೇ ನಮ್ಮ ಪೆನಲ್ನಿಂದ ಇವತ್ತು ತಾಲೂಕುವಾರು ವಿವಿಧ ರೈತರು ಈಗಾಗಲೇ 15 ಜನ ರೈತರು ನಾಮಪತ್ರವನ್ನು ಸಲ್ಲಿಸ್ಯಾರ. ಅದೇ ರೀತಿ ಬೇರೆ ಬೇರೆ ಇನ್ನೂ ನಮ್ಮ ರೈತರೆಲ್ಲ ಸಲ್ಲಿಸ್ಯಾರ. ಮತ್ತು ಅಂತಿಮವಾಗಿ ನಾಳೆ ಸ್ಕೂಟ್ನೇ ಇದೆ, ನಾಡಿದ್ದು ವಾಪಸ್ ತಗೊಂಡ್ಬರುತ್ತೆ. 15/12/2024 ಚುನಾವಣೆ ಇದೆ. ಇದು ಒಂದು ರೈತರ ಪರವಿರುವಂಥ ಸಂಸ್ಥೆ. ಇಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ ಪಹಣಿ ಇರಬೇಕು, ರೈತರಾಗಿರ್ಬೇಕು ಎಂಬುದು ಒಂದು ಉದ್ದೇಶದಿಂದ ಸರ್ಕಾರದಿಂದ ನೇಮಕವಾದಂಥ ಒಂದು ಸಂಸ್ಥೆ. ಇಲ್ಲಿ ಯಾವುದೇ ರೀತಿ ಮೀಸಲಾತಿ ಇಲ್ಲ. ಇದು ರೈತಪರ ಸಂಸ್ಥೆ ಇರಬೇಕು. ಇದು ಏನೇ ಇದ್ರೂ ಸಹ ಅನುದಾನ ಸ್ವಂತ ಈ ಸಂಸ್ಥೆಯ ಅನುದಾನದಿಂದ ಮಾತ್ರ ಇದು ನಡೀತಿರೋದು. ಆ ಕಾರಣಕ್ಕಾಗಿ ಇದನ್ನು ಸ್ಥಾಪನೆ ಮಾಡಿದಂಥ ಹಿರಿಯರು ಇದು ರೈತಪರ ಸಂಸ್ಥೆ, ಇಲ್ಲಿ ರೈತರಿಗೆ ಮಾತ್ರ ಅವಕಾಶ ಅಂತ ಹೇಳಕ್ಕೆ ಇಲ್ಲಿ ಯಾವುದೂ ಮೀಸಲಾತಿ ಇಲ್ಲ. ಸರ, ಈ ರೈತರಂತ ಹೇಳ್ತೀರಿ ಪಾಣಿ, ಇಡೀ ಈಗ ಚಿಕ್ಕಜಂತಕಲ್ ಭಾಗ, ಇಡೀ ನಮ್ಮ ಕನಗರಿ, ಕಾಡಗಿ, ಗಂಗಾವತಿ ಭಾಗದ ರೈತರು ಯಾವ ರೈತರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರಾ? ಅಂದರೆ ನಮ್ಮ ಗಂಗಾವತಿ ತಾಲೂಕು ಸಂಬಂಧಪಟ್ಟಂತೆ ವೆಂಕಟಗಿರಿ ಹೋಬಳಿ, ಮರಳಿ ಹೋಬಳಿ ಮತ್ತು ಗಂಗಾವತಿ ಹೋಬಳಿ ಇದು ಸಂಬಂಧಪಟ್ಟಂತೆ ಮತದಾರ ಇದೆ. ಆದರೆ ಇವತ್ತು ಒಟ್ಟಾರೆ ತಾಲೂಕು ಮುಂಚೆ ಇತ್ತು, ಕಾರಟಗಿ, ಕನಕಗಿರಿ ಸೇರ್ಪಡೆಯಾಗಿ ಒಟ್ಟಾರೆ ಮತಗಳಿದ್ದು ಅವುಗಳು ವಿಂಗಡಣೆ ಮಾಡಿದ ಮೇಲೆ 30/11/2024 ಒಂದು ತಿಂಗಳ ಅವಕಾಶ ಇತ್ತು ಅವ್ರು ತಿದ್ದುಪಡಿ ಮಾಡಿಕೊಳ್ಳೋಕ್ಕೆ. ಇವತ್ತು ಸರ್ಕಾರದ ನಮ್ಮ ಏನು ಪ್ರದೇಶ ಕೃಷಿ ಸಮಿತಿ ಸುತ್ತೋಲೆ ಇತ್ತು. ಇವತ್ತು ಕೃಷಿ ಇಲಾಖೆ ನೋಟಿಸ್ ಬೋರ್ಡಿಗೆ ಹಾಕಿದ್ರು. ಅವಾಗ ಒಂದು ತಿದ್ದುಪಡಿ ಮಾಡಿದ್ರೆ ಆಯಾ ತಾಲೂಕಿಗೆ ಈಗ ಏನಾಗಿದೆ, ಕೆಲವೊಂದು ಮತಗಳು ಕಾರಟಗಿ ಇಲ್ಲಿದ್ದಾವೆ, ಇಲ್ಲೂ ಕಾರಟಗಿ ಇದಾವೆ, ಕನಕಗಿರಿ ಇಲ್ಲಿದ್ದಾವೆ, ಕನಕಗಿರಿ ಹೋಗ್ಯಾವ. ಆ ಕಾರಣಕ್ಕಾಗಿ ಸ್ವಲ್ಪ ಗೊಂದಲ ಐತೆ. ಆದರೆ ಅದು ಈ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿ ಮಟ್ಟದಲ್ಲಿ ಆಗುತ್ತೆ ಕೆಲಸ ಅಲ್ಲ, ರಾಜ್ಯ ಮಟ್ಟದಲ್ಲಿ ಇದ್ರದ್ದು ಬಯಲಾಗಿದೆ. ಆ ಪ್ರಕಾರ ಚುನಾವಣೆ ನಡೀತಾ ಇದೆ. ಸರಿ, ಈಗ ದಲಿತ ಪರ ಸಂಘಟನೆಯವರು ಮತ್ತು ಪರಿಶಿಷ್ಟ ಪಂಗಡದವರು ಸೇರಿ ಬಂದು ಒಂದು ಅಬ್ಜೆಕ್ಷನ್ ಸಲ್ಲಿಸಿದ್ರು ಅಧಿಕಾರಿಗಳಿಗೆ. ನಮಗೆ ಚುನಾವಣೆಯಲ್ಲಿ ಮೀಸಲಾತಿ ಎಲ್ಲ ಕಡೆ ಮೀಸಲಾತಿ ಇದೆ, ಈ ಒಂದು ಸಹಕಾರ ಸಂಘದ ಚುನಾವಣೆಯಲ್ಲಿ ಮೀಸಲಾತಿ ಯಾಕಿಲ್ಲ, ಅದರ ಬಗ್ಗೆ ತಮಗೆ ಮಾಹಿತಿ ಇದೆ? ಯಾವುದಿಲ್ಲ, ನಾವೇನೋ ಮೀಸಲಾತಿ ಕೊಡಬಾರ್ದಂತ ಹೇಳೋಕ್ಕೂ ಬರೋಂಗಿಲ್ಲ. ಸರ್ಕಾರ ಮಟ್ಟದಲ್ಲಿ ಇದನ್ನು ವಿವೇಚನೆ ಮಾಡಿ ಸರ್ಕಾರ ಮಟ್ಟದಲ್ಲಿ ಬದಲಾವಣೆ ಮಾಡಿದಾಗ ಮಾತ್ರ ಮೀಸಲಾತಿ ಬರುತ್ತೆ ಹೊರತು ಈ ಹಂತದ ಅಧಿಕಾರಿಗಳು ಯಾವುದೇ ರೀತಿ ಅಧಿಕಾರ ಇಲ್ಲ.